ಎಕ್ಸರ್ಸೈಸ್ 8.3 ಫೋರ್ತ್ ಹೆಡ್ಡಿಂಗ್ ಥರ್ಡ್ ಕ್ವಶನ್. ಓಕೆ, ಇಲ್ಲಿ ಏನ್ ಮಾಡ್ಬೇಕು ನಾವು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಫಸ್ಟ್ ಸ್ಟೆಪ್ ಏನ್ ಮಾಡೋಣ ನಾವು, ಟೇಕ್ ಎಲ್ ಎಚ್ ಎಸ್ ತಗೋಣ. ಓಕೆ, ಈಗ ಎಲ್ ಎಚ್ ಎಸ್ ಏನಿದೆ, tan theta divided by 1 minus cot theta plus cot theta divided by 1 minus tan theta ಇದೆ. ಓಕೆನಾ, ಈಗ ಫಸ್ಟ್ ಸ್ಟೆಪ್ ಏನಂದ್ರೆ ಎಲ್ಲವೂ ಸೈನ್ ಕಾಸಿ ಕನ್ವರ್ಟ್ ಮಾಡ್ಬೇಕು. ಈಗ ಇಲ್ಲಿ ನೋಡ್ರಿ ಸಿಕ್ಸ್ತ್ ಫಾರ್ಮ್ ನೋಡ್ರಿ, ಟ್ಯಾನ್ ಥೀಟಾನ ಏನಂತ ಬರಿಬಹುದು, ಸೈನ್ ಬೈ ಕಾಸ್ ಅಂತ ಬರಿಬಹುದು. ಸೊ ನಾನೇನ್ ಮಾಡ್ತೀನಿ, ಟ್ಯಾನ್ ನಾನು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಅಂತ ಬರಿತೀನಿ. ಓಕೆ, ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಈ ಕಾಟ್ ಥೀಟಾನ ಏನಂತ ಬರಿಬಹುದು ನೋಡ್ರಿ, ಕಾಟ್ ಥೀಟಾನ ನಾವು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರಿಬಹುದು. ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಅಂತ ಬರಿಬಹುದು. ಪ್ಲಸ್ ಇಲ್ಲಿ ಮತ್ತೆ ಕಾಟ್ ಥೀಟಾನ ಏನ್ ಬರಿಬಹುದು, ನೋಡಿ ಸೆವೆಂತ್ ಫಾರ್ಮುಲಾ, ಕಾಟ್ ಥೀಟಾನ ನಾವು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರಿಬಹುದು. ಸೈನ್ ಥೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಮತ್ತೆ ಟ್ಯಾನ್ ಥೀಟಾನ ಏನಂತ ಬರಿಬಹುದು, ಟ್ಯಾನ್ ಥೀಟಾ ನಾವು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿಬಹುದು. ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರುತ್ತೆ. ಓಕೆನಾ, ಈಗ ನೆಕ್ಸ್ಟ್ ಓಕೆ, ಈಗ ಏನ್ ಮಾಡೋಣ, ಈ ಫಾರ್ಮುಲಾನ ತೆಗೆದ್ಬಿಡ್ತೀನಿ. ಓಕೆ, ಯಾವಾಗ ಬೇಕು ಅದನ್ನ ಯೂಸ್ ಮಾಡೋಣ. ಓಕೆ, ಈಗ ನೀವು ನೋಡಿದ್ರೆ ಇಲ್ಲೇನಿದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಹೋಲ್ ಡಿವೈಡೆಡ್ ಬೈ, ಈಗ ನೀವು ನೋಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ. ಓಕೆ, 1 ಮತ್ತೆ ಡಿನಾಮಿನೇಟರ್ 1 ಮತ್ತೆ ಸೈನ್ ಥೀಟಾ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಸೈನ್ ಥೀಟಾನೇ ಬರುತ್ತೆ. ಓಕೆ, ಇಲ್ಲಿ ಅದು ಬರಿತೀನಿ. ಈಗ ಇಲ್ಲಿ ರಫ್ ಕಾಲಮ್ ನೀವೇನ್ ಮಾಡ್ರಿ, ಓಕೆ ಇಲ್ಲಿ ತಗೊಂತೀನಿ 1/1 ಇಂಟು. ಓಕೆ, ಸೊ ನಮಗೆ ಫಸ್ಟ್ ನಂಬರ್ ತಗೊಂಡ್ರಿ ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಬೇಕು. ಎಲ್ಸಿಎಂ ಏನ್ ಬಂದಿದೆ, ಸೈನ್ ಥೀಟಾ ಬಂದಿದೆ. 1/1 ಇಂಟು ಸೈನ್ ಥೀಟಾ ಏನಾಗುತ್ತೆ, ಸೈನ್ ಥೀಟಾ ಬರುತ್ತೆ. ಓಕೆ, ಸೊ ಇಲ್ಲಿ ಏನ್ ಬರಿತೀವಿ, ಇಲ್ಲಿ ಸೈನ್ ಥೀಟಾ ಬರಿತೀವಿ ಮೈನಸ್ ಇಲ್ಲಿ. ಈಗ ಸೆಕೆಂಡ್ ನಂಬರ್ ತಗೊಳ್ಳೋಣ. ಓಕೆ, ಸೆಕೆಂಡ್ ನಂಬರ್ ಇಲ್ಲಿ ತಗೊಳ್ಳೋಣ, ಕಾಸ್ ಥೀಟಾ ಬೈ ಸೈನ್ ಥೀಟಾ ಇಂಟು. ಓಕೆ, ಎಲ್ಸಿಎಂ ಏನಿದೆ, ಸೈನ್ ಥೀಟಾ ಇದೆ. ಅವಾಗ ಏನಾಯ್ತು, ಸೈನ್ ಥೀಟಾ ಕ್ಯಾನ್ಸಲ್ ಆಗಿ ಏನ್ ಬರುತ್ತೆ, ಕಾಸ್ ಥೀಟಾ ಬರುತ್ತೆ. ಓಕೆ, ಇಲ್ಲಿ ಏನ್ ಬರಿತೀನಿ, ಕಾಸ್ ಥೀಟಾ ಅಂತ ಬರಿತೀನಿ. ಓಕೆನಾ, ಈಗ ಇದನ್ನ ರಫ್ ಕ್ಯಾಲ್ಕುಲೇಷನ್ ಮಾಡಿದ್ನ ಎರೇಸ್ ಮಾಡೋಣ. ಈಗ ಪ್ಲಸ್, ಓಕೆ ಇಲ್ಲಿ ಪ್ಲಸ್ ಬರ್ದೆ, ಏನಿದೆ ಇಲ್ಲಿ ಮತ್ತೆ ಇಲ್ಲಿ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇದೆ, ಹೋಲ್ ಡಿವೈಡೆಡ್ ಬೈ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಕಾಸ್ ಎಲ್ಸಿಎಂ ಬಂದ್ರೆ ಏನಾಗುತ್ತೆ, ಕಾಸ್ ಬರುತ್ತೆ. ಸೊ ಇಲ್ಲಿ ಕಾಸ್ ಥೀಟಾ ಅಂತ ಬರಿತೀನಿ. ಈಗ ಇಲ್ಲಿ ರಫ್ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡ್ತೀನಿ. ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಅದನ್ನ ಎದರಿಂದ ಮಲ್ಟಿಪ್ಲೈ ಮಾಡೋಕೆ, ಎಲ್ಸಿಎಂ ಏನು, ಕಾಸ್ ಥೀಟಾ. ಓಕೆ, ಸೊ 1/1 ಇಂಟು ಕಾಸ್ ಥೀಟಾ ಏನಾಗುತ್ತೆ, ಕಾಸ್ ಥೀಟಾ ಬರುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ, ಕಾಸ್ ಥೀಟಾ ಬರಿತೀನಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ತೀನಿ. ಓಕೆ, ಈಗ ಸೆಕೆಂಡ್ ನಂಬರ್ ತಗೊಳ್ರಿ. ಸೆಕೆಂಡ್ ನಂಬರ್ ಏನಿದೆ, ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಎಲ್ಸಿಎಂ ಏನ್ ಬಂದಿದೆ, ಎಲ್ಸಿಎಂ ಬಂದ್ಬಿಟ್ಟು ಕಾಸ್ ಥೀಟಾ ಬಂದಿದೆ. ಅದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಕಾಸ್ ಕ್ಯಾನ್ಸಲ್ ಆಗಿ ಸೈನ್ ಥೀಟಾ ಒಂದ ಸೈನ್ ಥೀಟಾ ಬರುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ, ಸೈನ್ ಥೀಟಾ ಅಂತ ಬರೀತೀನಿ. ಓಕೆನಾ, ಈಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆನಾ, ಈಗ ನೆಕ್ಸ್ಟ್ ನೋಡ್ರಿ, ಇವಾಗ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಡಿವೈಡ್ ಇರೋದು ಇಂಟು ಅಂತ ಬರ್ಕೊಂಡ್ರೆ, ಇಲ್ಲಿ ನೋಡಿ ಡಿವೈಡ್ ಇರೋದು ಇಂಟು ಬರ್ಕೊಂಡ್ರೆ, ಓಕೆ ಇದಿಷ್ಟು ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಸೊ ಏನಾಗುತ್ತೆ, ಸೈನ್ ಥೀಟಾ ಮೇಲೆ ಹೋಗುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕೆಳಗಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ಲಸ್, ನೀವು ಅದೇ ರೀತಿ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಓಕೆ, ಇದು ಡಿವೈಡ್ ಇರೋದು ಇಂಟು ಬರ್ಕೊಂಡ್ರೆ, ಓಕೆ ನಾವು ಜಸ್ಟ್ ಇದು ಮೂವ್ ಮಾಡೋಣ, ಡಿವೈಡ್ ಇರೋದು ಓಕೆ ಡಿವೈಡ್ ಇರೋದು ಇಂಟು ಬರ್ಕೊಂಡ್ರೆ ಏನಾಗುತ್ತೆ, ಕಾಸ್ ಥೀಟಾ ಮೇಲೆ ಹೋಗುತ್ತೆ. ಓಕೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕೆಳಗಡೆ ಬರುತ್ತೆ.
ಓಕೆನಾ. ಈಗ ಏನ್ ಮಾಡೋಣ, ಒಂದು ಲೈನ್ ಹಾಕೋಣ. ಓಕೆ, ಇಲ್ಲಿ ಬರೋಣ. ಈಗ ನೋಡ್ರಿ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಯ್ತು, ಸೈನ್ ಸ್ಕ್ವಯರ್ ಥೀಟಾ ಆಯ್ತು. ಓಕೆ, ಸೊ ನಾವಿಲ್ಲಿ ತಗೊಳೋಣ. ಈಗ ನೀವು ನೋಡ್ರಿ, ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನಾಯ್ತು, ಸೈನ್ ಸ್ಕ್ವಯರ್ ಥೀಟಾ ಬಂತು. ಓಕೆ, ಆಮೇಲೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಈಗ ನೀವು ನೋಡಿದ್ರೆ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಏನತ್ತೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಆಗುತ್ತೆ. ಓಕೆ, ಇಲ್ಲಿ ಇದು ಬಂತು ಪ್ಲಸ್. ಓಕೆ, ನಾವು ಇನ್ನು ಈ ಕಡೆ ಮೂವ್ ಮಾಡ್ಕೊಳ್ಳೋಣ. ಈಗ ನೀವು ನೋಡಿದ್ರೆ ಮತ್ತೆ ಕಾಸ್ ಇಂಟು ಕಾಸ್ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಥೀಟಾ ಆಗುತ್ತೆ, ಹೋಲ್ ಡಿವೈಡೆಡ್ ಬೈ, ಮತ್ತೆ ನೀವು ನೋಡಿದ್ರೆ ಸೈನ್ ಥೀಟಾ ಇಂಟು ಏನಾಗುತ್ತೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಆಗುತ್ತೆ. ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆನಾ. ಈಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲೇನಿದೆ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಇದೆ. ಹೌದಾ, ಇಲ್ಲಿ ಸೈನ್ ಮೈನಸ್ ಕಾಸ್ ಇದೆ, ಇಲ್ಲಿ ಕಾಸ್ ಮೈನಸ್ ಸೈನ್ ಇದೆ. ಸೊ ನಾವೇನ್ ಮಾಡೋಣ ಈಗ, ಓಕೆ, ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಇದನ್ನ ಏನ್ ಮಾಡೋಣ, ಈ ಪ್ಲಸ್ ಇರೋದು, ಓಕೆ, ಇಲ್ಲಿ ಪ್ಲಸ್ ಬರೀತೀನಿ, ನಾನೇನ್ ಮಾಡ್ತೀನಿ, ಕಾಸ್ ಸ್ಕ್ವಯರ್ ಥೀಟಾ. ಈಗ ನಾವು ಇವ್ರಿಬ್ಬರಲ್ಲಿ ಮೈನಸ್ ಕಾಮನ್ ತೆಗೆದುಬಿಟ್ರೆ, ಮೈನಸ್ ಹೊರಗಡೆ ತೆಗೆದುಬಿಟ್ರೆ, ಓಕೆ, ನಾವು ಮೈನಸ್ ತೆಗೆದ ತಕ್ಷಣ ಏನಾಗುತ್ತೆ, ಈ ಪ್ಲಸ್ ಇರೋದು, ಪ್ಲಸ್ ಕಾಸ್ ಥೀಟಾ ಇರೋದು ನೋಡ್ರಿ, ಇಲ್ಲಿ ಪ್ಲಸ್ ಕಾಸ್ ಥೀಟಾ ಇರೋದು ಮೈನಸ್ ಕಾಸ್ ಥೀಟಾ ಆಗ್ಬಿಡುತ್ತೆ. ಓಕೆ, ಮೈನಸ್ ಸೈನ್ ಥೀಟಾ ಇರೋದು ಪ್ಲಸ್ ಸೈನ್ ಥೀಟಾ ಆಗ್ಬಿಡುತ್ತೆ. ಓಕೆನಾ. ಈಗ ನೀವು ನೋಡಿದ್ರೆ ಏನಾಯ್ತು, ಇಲ್ಲಿ ನಾನು ಮೈನಸ್, ಇದ್ರಲ್ಲಿ ಮೈನಸ್ ಹೊರಗಡೆ ತಕೊಂಡ್ಬಿಟ್ಟೆ, ಅವಾಗ ಏನಾಯ್ತು, ನಿಮಗೆ ಪ್ಲಸ್ ಕಾಸ್ ಥೀಟಾ ಇರೋದು ಮೈನಸ್ ಕಾಸ್ ಥೀಟಾ ಆಯ್ತು, ಮೈನಸ್ ಇರೋದು ಪ್ಲಸ್ ಆಯ್ತು. ಅವಾಗ ನೀವೇನ್ ಬರೀಬಹುದು, ಇವಾಗ ಆಟೋಮೆಟಿಕ್ ಆಗಿ ಸೈನ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಈಗ ನೋಡ್ರಿ, ಪ್ಲಸ್ ಡಿವೈಡ್ ಬೈ ಮೈನಸ್ ಏನಾಗುತ್ತೆ, ಮೈನಸ್ ಆಗುತ್ತೆ, ಕಾಸ್ ಸ್ಕ್ವಯರ್ ಥೀಟಾ ಹೋಲ್ ಡಿವೈಡೆಡ್ ಬೈ, ಈಗ ಏನ್ ಮಾಡ್ತೀನಿ, ಸೈನ್ ಥೀಟಾ. ಓಕೆನಾ. ಈಗ ಫಸ್ಟ್ ಪ್ಲಸ್ ಇರೋದು ಫಸ್ಟ್ ಬರ್ದ್ಬಿಡ್ತೀನಿ, ಆಮೇಲೆ ಮೈನಸ್ ಇರೋದು ಬರೀತೀನಿ. ಓಕೆನಾ. ಈಗ ಈಗ ನೀವು ನೋಡಿದ್ರೆ ಇಲ್ಲಿ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಓಕೆ, ಈಗ ನಾವೇನ್ ಮಾಡೋಣ, ಈ ಕಡೆ ಮೂವ್ ಮಾಡೋಣ. ಓಕೆನಾ. ಈಗ ನಮಗೆ ಇಲ್ಲಿ ಏನ್ ಬಂದಿದೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆಲ್ಲ, ಅದು ಕಾಮನ್ ತೆಗೆದ್ಬಿಟ್ರೆ 1 ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಮನ್ ತೆಗೆದ್ಬಿಡೋಣ. ಓಕೆ, ಇಲ್ಲಿ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ, ಇಲ್ಲಿ ಕೂಡ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇದೆ. ಡಿನಾಮಿನೇಟರ್ ಇರೋದ್ರಿಂದ 1 ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಮನ್ ತೆಗಿತೀನಿ. ಈಗ ಉಳಿದಿದ್ದೇನು, ಈ ಕಡೆ ಏನು ಉಳಿತದೆ, ಇದು ತೆಗೆದ ತಕ್ಷಣ ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಉಳಿತದೆ. ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಉಳಿಯುತ್ತೆ, ಮೈನಸ್ ಇಲ್ಲೇನು ಉಳಿಯುತ್ತೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ತೆಗೆದ್ರೆ ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಥೀಟಾ ಉಳಿಯುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಬೈ ಸೈನ್ ಥೀಟಾ ಉಳಿಯುತ್ತೆ. ಓಕೆನಾ. ಈಗ ನೆಕ್ಸ್ಟ್ ನೀವು ನೋಡಿದ್ರೆ 1 ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಓಕೆ, ಈಗ ನೀವು ನೋಡ್ರಿ, ಕಾಸ್ ಥೀಟಾ ಸೈನ್ ಥೀಟಾ ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, ಕಾಸ್ ಥೀಟಾ ಸೈನ್ ಥೀಟಾ ಆಗುತ್ತೆ. ಹೌದಾ. ಈಗ ಏನ್ ಮಾಡ್ರಿ, ಫಸ್ಟ್ ನಂಬರ್ ತಗೊಳ್ರಿ. ಓಕೆ, ಇಲ್ಲಿ ಬರೀತೀನಿ, ಸೈನ್ ಸ್ಕ್ವೇರ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಎಲ್ಸಿಎಂ ಏನು, ಕಾಸ್ ಥೀಟಾ ಸೈನ್ ಥೀಟಾ. ಹೌದಾ, ಇದು ಎಲ್ಸಿಎಂ. ಅವಾಗ ಏನಾಯ್ತು, ಕಾಸ್ ಥೀಟಾ ಕ್ಯಾನ್ಸಲ್ ಆಯ್ತು, ಸೈನ್ ಸ್ಕ್ವೇರ್ ಇಂಟು ಸೈನ್. ಓಕೆ, ಸೈನ್ ಸ್ಕ್ವೇರ್ ಇಂಟು ಸೈನ್ ಏನಾಗುತ್ತೆ, ಸೈನ್ ಕ್ಯೂಬ್ ಥೀಟಾ ಆಗುತ್ತೆ. ಆ ಸೈನ್ ಕ್ಯೂಬ್ ಥೀಟಾ ಇಲ್ಲಿ ಬರೀತೀನಿ ಮೈನಸ್. ಓಕೆ, ಮತ್ತೆ ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಸೆಕೆಂಡ್ ಇರೋ ನಂಬರ್ ತಗೊಂತೀನಿ. ಸೆಕೆಂಡ್ ನಂಬರ್ ಏನಿದೆ, ನಥಿಂಗ್ ಬಟ್ ಏನು, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇದೆ.
ಓಕೆ ಇಂಟು ಎಲ್ಸಿಎಂ ಏನಿದೆ ಕಾಸ್ ಥೀಟಾ ಸೈನ್ ಥೀಟಾ ಇದೆ. ಅವಾಗ ಏನಾಯ್ತು ಸೈನು ಸೈನು ಕ್ಯಾನ್ಸಲ್ ಆಗಿ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಏನಾಗುತ್ತೆ ಕಾಸ್ ಕ್ಯೂಬ್ ಥೀಟಾ ಆಗುತ್ತೆ. ಸೊ ಇಲ್ಲಿ ಏನ್ ಬರಿತೀನಿ ಕಾಸ್ ಕ್ಯೂಬ್ ಥೀಟಾ ಬರಿತೀನಿ. ಓಕೆ ನೆಕ್ಸ್ಟ್ ಇದನ್ನ ರಫ್ ಕ್ಯಾಲ್ಕುಲೇಷನ್ ಏನ್ ಮಾಡೋಣ ಎರೇಸ್ ಮಾಡೋಣ. ಓಕೆನಾ ಇಲ್ಲಿ ಬರ್ಕೊಂಡಿರೋಣ. ಓಕೆನಾ ಈಗ ನೀವು ನೋಡಿದ್ರೆ ಈಗ 1 by sin theta minus cos theta. ಓಕೆ ಇದು ನಿಮ್ಗೆ ಯಾವ ಫಾರ್ಮುಲಾ ಟೈಪ್ ಕಾಣ್ತಾ ಇದೆ ನೋಡ್ರಿ ಇಲ್ಲಿ. ಇದಕ್ಕೆ ನಿಮಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾನಾಗಿದೆನಾ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇದ್ರೆ ಅದ್ರ ಫಾರ್ಮುಲಾ ಬಂದ್ಬಿಟ್ಟು ಎ ಮೈನಸ್ ಓಕೆ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಓಕೆ ಈಗ ನಾನೇನ್ ಮಾಡ್ತೀನಿ ಲೈನ್ ಎರೇಸ್ ಮಾಡ್ತೀನಿ. ಓಕೆ ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ. ಓಕೆ ಇದು ಬಂದ್ಬಿಟ್ಟು ನಿಮ್ಗೇನಿದು ಸೈನ್ ಥೀಟಾ ಕಾಸ್ ಥೀಟಾ. ಓಕೆನಾ ಸೊ ಯಾವ ಫಾರ್ಮುಲಾ ಯೂಸ್ ಮಾಡಿ ಅಂತಂದ್ರೆ ಇಲ್ಲಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇದ್ರೆ ನೀವೇನ್ ಬರೀಬಹುದು ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್ ಅಂತ ಬರೀಬಹುದು. ಹೋಲ್ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ. ಓಕೆನಾ ಇಲ್ಲಿ ಏನಾಗ್ಬಿಡುತ್ತೆ ಈಗ ನೋಡ್ರಿ ಇಲ್ಲಿ ಇಂಟು ಇದೆ ತಾನೆ. ಇಲ್ಲಿ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ ಇಲ್ಲಿ ನಿಮಗೆ ಫಾರ್ಮುಲಾ ಬರ್ತೀನಿ. ಯಾವ ಫಾರ್ಮುಲಾ ಯೂಸ್ ಮಾಡಿದ್ವು ಅಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವಯರ್. ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. ಓಕೆನಾ ಈಗ ನೆಕ್ಸ್ಟ್ ಇಲ್ಲಿ ಏನು ಉಳಿಯುತ್ತೆ ಅದನ್ನ ಬರೆಯೋಣ. ಓಕೆ ಈಗ ನೀವು ನೋಡಿದ್ರೆ ಇಲ್ಲಿ ಉಳಿದಿದ್ದು ನಮಗೆ ಈಗ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಗುತ್ತೆ 1 ಆಗುತ್ತೆ. 1 ಪ್ಲಸ್ ಇಲ್ಲಿ ಉಳಿದಿದ್ದೇನು ಸೈನ್ ಥೀಟಾ ಕಾಸ್ ಥೀಟಾ. ಓಕೆ ಹೋಲ್ ಡಿವೈಡೆಡ್ ಬೈ ಓಕೆ ಉಳಿದಿದ್ದೇನು ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ. ಈಗ ನೆಕ್ಸ್ಟ್ ಏನ್ ಮಾಡ್ರಿ ಕಾಸ್ ಥೀಟಾ ಸೈನ್ ಥೀಟಾನ ಇಬ್ಬರಿಗೂ ಡಿವೈಡ್ ಮಾಡ್ರಿ. 1 ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ. ಅವಾಗ ಏನಾಯ್ತು ಸೈನು ಸೈನು ಕ್ಯಾನ್ಸಲ್ ಆಯ್ತು, ಕಾಸು ಕಾಸು ಕ್ಯಾನ್ಸಲ್ ಆಯ್ತು. ಈ ನಿಮಗೆ ಏನಂತಂದ್ರೆ ಇದೇನಾಯ್ತು ಇದು 1 ಆಯ್ತು. ಇದು 1 ಬೈ ಕಾಸ್ ಅಂದ್ರೆ ನಥಿಂಗ್ ಬಟ್ ಏನು ಸೀಕೆಂಟ್ ಥೀಟಾ. 1 ಬೈ ಸೈನ್ ಅಂದ್ರೆ ನಥಿಂಗ್ ಬಟ್ ಏನು ಕೊಸಿಕೆಂಟ್ ಥೀಟಾ ಪ್ಲಸ್ 1 ಬರುತ್ತೆ. ಓಕೆ ಈಗ ನೀವು ನೋಡಿದ್ರೆ ಇದೇ ತಾನೇ ಆನ್ಸರ್ ಬರ್ಬೇಕಾಯ್ತು ನಿಮಗೆ. ಸೀಕೆಂಟ್ ಥೀಟಾ ಕೊಸಿಕೆಂಟ್ ಥೀಟಾ ಪ್ಲಸ್ 1 ಬಂದಿದೆ. ಓಕೆ ಇದನ್ನ ನಾವು ಬೇಕಾದ್ರೆ ಏನಂತ ಬರೀಬಹುದು 1 ಪ್ಲಸ್ ಸೀಕೆಂಟ್ ಥೀಟಾ ಕೊಸಿಕೆಂಟ್ ಥೀಟಾ ಅಂತ ಬರೀಬಹುದು. ಓಕೆನಾ ಇಸ್ ನಥಿಂಗ್ ಬಟ್ ಏನು ವಿಚ್ ಇಸ್ ಈಕ್ವಲ್ ಟು RHS. ಓಕೆ ನೀವು RHS ಅಲ್ಲಿ ಇದೇ ಪ್ರೂವ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಪ್ರೂವ್ ಮಾಡಿದ್ವಿ.